और हर एक के पास एनकाउंटर रहेगा, ड्रीम्स रहेंगे यहाँ से जाने के बाद भी। ಇದರಿಂದ ಇಲ್ಲಿ ಅನೇಕ ಜನರಿಗೆ ದೇವರು ನಿಮಗೆ ಮುಟ್ಟುತ್ತಾರೆ, ಅನೇಕ ಕನಸುಗಳು ಅನೇಕ ಸಂಗತಿಗಳು ದೇವರನ್ನು ತಿಳಿಸ್ಕೊಡ್ತಾರೆ. ಇಲ್ಲಿ ಹೋದ್ರೆ बात को हमेशा अपने दिमाग में फिक्स कर लो. ಒಂದು ಸಂಗತಿ ನಿಮ್ಮ ಮನಸ್ಸಿನಲ್ಲಿ ನೀವು ದೃಢಪಡಿಸ್ಕೊಳ್ಳಿರಿ. हमें ये एनकाउंटर्स और ड्रीम्स और सामर्थ्य, ಇದು ಶಕ್ತಿ, ದೇವರ ಕನಸುಗಳು ಮತ್ತು ಇವೆಲ್ಲ ಒಂದು ಸಂಗತಿಗಳು ये इसलिए नहीं दिया है ಯಾಕೆ ಇದಕ್ಕಾಗಿ ಕೊಟ್ಟಿಲ್ಲ, ताकि हम अपने बहन और अपने भाई को नीचा दिखाएं. ನಾವು ಸಹೋದರ ಸಹೋದರಿ ನಾವು ಕಮ್ಮಿಯಾಗಿ ನಾವು ನೋಡೋ ಹಂಗೆ ಇದನ್ನ ನಮ್ಗೆ ಕೊಟ್ಟಿಲ್ರಿ. और ये कंपटीशन के लिए भी नहीं दिया है. ಇದು ನಮಗೊಂದು ಕಾಂಪಿಟೇಷನ್ಗಾಗಿ ಕೊಟ್ಟಿಲ್ಲ. ये इसलिए दिया है ताकि जैसे आप बढ़ रहे हो वैसे औरों को बढ़ाइए. ಇದು ನಿಮಗೆ ಇದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಅವ್ರಿಗೆ ಬೆಳೀತಾ ಇದ್ದಾರೆ, ಅದೇ ರೀತಿ ನಿಮ್ಗೆ ಇತರನ್ನು ಬೆಳೆಸೋರಾಗಿರ್ಬೇಕೆಂದು. कंपटीशन नहीं है ಇದರ ಯಾವ ಒಂದು ಕಾಂಪಿಟೇಷನ್ ಇಲ್ರಿ. आत्मिक क्षेत्र में ಆತ್ಮಿಕ ರೀತಿಯಲ್ಲಿ आपके साथ ನಿಮ್ಮ ಜೊತೆ अगर कोई कंपटीशन कर रहा है ಯಾವ್ದಾದ್ರು ಕಾಂಪಿಟೇಷನ್ उसको करने दो. ಅವ್ನು ಮಾಡ್ಲಿರಿ, आप मत करो, ನೀವು ಮಾಡಕ್ ಹೋಗ್ಬೇಡ್ರಿ. क्योंकि आपका जो रनवे है ನಿಮ್ಮದೇ ಒಂದು ಹಾದಿದೆ, वो अलग है और उसका अलग है. ಅವನದೊಂದು ಮಾರ್ಗ ಬೇರೆ, ನಿಮ್ಮದೊಂದು ಮಾರ್ಗ ಬೇರೆ ಆಗಿದೆ. आपको कोई भी ओवरटेक नहीं कर सकता. ನಿಮ್ಮನ್ನ ಯಾರು ಮುಂದೆ ಹಿಂದಾಕಿ ಮುಂದೆ ಹೋಗಕ್ಕೆ ಆಗೋದಿಲ್ರಿ. आप इस बात को फिक्स कर लो आपके दिमाग में. ಇದನ್ನ ನೀವು ನಿಮ್ಮ ತಲೆಯಾಗಿ ಇಟ್ಕೊಳ್ರಿ. जो कुछ भी दिया है वो परमेश्वर से आया है. ಇದು ಏನು ಎಲ್ಲ ಬಂದಿದೆ ಅದೆಲ್ಲ ದೇವರಿಂದಾನೇ ಬಂದಿದೆ. जो कुछ बातें आपके इन दिनों में आपने सीखी है, ಈ ಎಲ್ಲ ದಿವಸಗಳು ನೀವು ಏನೇ सुनी, अगर उसको विश्वास के साथ अप्लाई नहीं करेंगे, ಯಾವ ರೀತಿ ಅದನ್ನ ನಂಬಿಕೆಶಿ ನಾವು ಅದನ್ನ ಕಾರ್ಯರೂಪದಲ್ಲಿ ತರೋದಿಲ್ಲೋ, अगर हम उस पर विश्वास के साथ नहीं चलेंगे, ಅದ್ರ ಮೇಲೆ ನಾವು ವಿಶ್ವಾಸ ಇಟ್ಟು ನಡೆಯೋದಿಲ್ಲೋ, तो उसमें से कोई भी बात ಈ ತರ ಯಾವ ಸಂಗತಿಗಳು प्रकट नहीं होगी. ಯಾವುದು ಪ್ರಕಟಪಡುವುದಿಲ್ಲ. हर एक बात को प्रकट होने के लिए केवल और केवल विश्वास ही जरूरी है. ಎಲ್ಲವೂ ಪ್ರಕಟ ಆಗಬೇಕಂದ್ರೆ ನಂಬಿಕೆ ಮಾತ್ರ ನಮ್ಗೆ ಬೇಕ್ರಿ. विश्वास ही जरूरी है. ನಂಬಿಕೆನೇ ಬೇಕ್ರಿ. अगर हमें विश्वास नहीं है ನಮ್ಮಲ್ಲಿ ನಂಬಿಕೆ ಇಲ್ಲ, तो कोई भी बात पवित्र आत्मिक क्षेत्र से वास्तविक क्षेत्र में नहीं आ सकती. ಯಾವ ಮಾತುಗಳು ಆತ್ಮಿಕ ಕ್ಷೇತ್ರದಿಂದ वास्तविक क्षेत्र में नहीं आ सकती. ಈಗಿರುವಂಥ ಸ್ಥಿತಿಯಲ್ಲಿ ಅದು ಬರೋದಿಲ್ರಿ. क्या हम एक ही वचन को पढ़ेंगे? ನಾವೀಗ ಒಂದು ವಚನ ಓದ್ಕೊಳ್ರಿ. नंबर चैप्टर 12 ಅರಣ್ಯಕಾಂಡ 12ನೇ ಅಧ್ಯಾಯ और उसका 1 और 2 ಅದರ 1-2 जल्द से क्योंकि यहाँ पर मूसा ने एक स्त्री से शादी की है ಇಲ್ಲಿ ಮೋಶೆ ಒಬ್ಬ ಜೊತೆ ಮದುವೆ ಮಾಡ್ಕೊಂಡನ್ರಿ. और मिरियम और एरन जो है ಮತ್ತು ಮಿರಿಯಮ್ ಮತ್ತು ಅರೋನನ್ನು वो उसके बारे में बोल रहे हैं. ಅವನ ವಿರುದ್ಧವಾಗಿ ಮಾತಾಡತಾರ್ರಿ ಅವರು. अभी 2 प्रकार की बातें यहाँ पर ಇಲ್ಲಿ है. 2 ಮಾತುಗಳು ಇದಾವ್ರಿ. कितना जोकिंग है, मतलब कितनी हंसने वाली बातें. ಇದು देखो ಎಷ್ಟು ನಗುವಂತ ಮಾತು ಇದನ್ನ ಕೇಳ್ರಿ. ಇಲ್ಲಿ एरन और मिरियम क्या बोलने की कोशिश कर रहे हैं वो कुछ समझ नहीं पा रहे. ಅರೋನ್ ಮತ್ತು ಮಿರಿಯಮ್ ಏನು ಮಾತಾಡತಾರಲ್ಲ ಅವ್ರಿಗೆ ಗೊತ್ತಿಲ್ಲ. सबसे पहली बात उन्होंने क्या बताई ಅವ್ರ ಮೊದಲು ಏನು ಮಾತಾಡ್ರು फर्स्ट वचन में? 1ನೇ ವಚನದಲ್ಲಿ हाँ पढ़िए. हाँ अरे आपको प्रॉब्लम क्या है? उसके शादी करने से प्रॉब्लम है या परमेश्वर से बात करता है ये प्रॉब्लम है? ನಿಮ್ಗೇನು ತ್ರಾಸಾಗೈತ್ರಿ? ಅವ್ನು ಬೇರೆ ಒಬ್ಬ ಹೆಂಡತಿನ ಒಬ್ಬಕಿನ ಮಾಡ್ಕೊಂಡಂತ ತ್ರಾಸಾಗೈತಿ, ದೇವ್ರ ಅವ್ರ ಜೊತೆ ಮಾತಾಡತಂತ ತ್ರಾಸಾಗೈತಿ. अभी शादी की है, ಈಗ ಮದ್ವೆ ಮಾಡ್ಕೊಂಡ, उसने की है, ಅವ ಮಾಡ್ಕೊಂಡ. परमेश्वर को कोई प्रॉब्लम नहीं है, ದೇವ್ರಿಗೆ ಅದಕ್ಕೆ ತ್ರಾಸ ಆಗ್ತಾ आप ಇಲ್ಲ. क्यों टेंशन ले रहे ನೀವು हैं? ಯಾಕೆ ತ್ರಾಸ ಮಾಡ್ಕೋತೀರಿ? और सडनली वो दूसरी बात बोल रहे हैं. ಮತ್ತೆ ಹೇಳ್ತಾರ್ರಿ, क्या परमेश्वर भी उससे बात करता है कि हमसे बात नहीं ಮತ್ತೆ करता? ಅವ್ರ ಹೇಳ್ತಾರ ದೇವ್ರ ಅವನ ಜೊತೆ ಅಷ್ಟ ಮಾತಾಡ್ತಾನೆ, ನನ್ನ ಗುಡಿ ಮಾತಾಡೋದಿಲ್ಲ. एक्चुअली में उनको ये कहना है, ಅವ್ರಿಗೆ ಏನು ಹೇಳಿತ್ತಂದ್ರೆ, हे सब इजराइलियों, ಇಸ್ರಾಯೇಲ್ ಜನರೇ आप मूसा को छोड़ के हमें फॉलो करो. ಮೋಶೆನ ಬಿಟ್ಟು ನಾನು ಹಿಂಬಾಲಿಸ್ರಿ ನೀವು ಅಂತ ಹೇಳಿತ್ತು ಅವ್ರಿಗೆ. यहाँ पर क्या हुआ पता है? ಇಲ್ಲಿ ಏನಾಗೈತೆ जैसे अभी वो पूरा चैप्टर आप पढ़ोगे, ನಾವು ಪೂರ್ತಿ ಓದುವಾಗ आगे जाके मिरियम को कोड लगा. ಆಮೇಲೆ ನಾವು ನೋಡ್ತೀವಿ ಮಿರಮಿಗೆ ಒಂದು ಅವರಿಬ್ರು ಮಾತಾಡಿದ್ರು. कल रात मैंने सिखाया ऑफिस के बारे में, ನಾವು ನಿನ್ನೆ ನೋಡಿದ ಒಂದು ಕಚೇರಿ ಬಗ್ಗೆ, बुलाहट के बारे में. ಕರುವಿಕೆ ಬಗ್ಗೆ हमेशा एक बात याद रखो, ಒಂದು ಮಾತು ನೆನಪಿಟ್ಕೊಂಡು, आपकी जो बुलाहट है ನಿಮ್ಮ ಒಂದು ಕರುವಿಕೆ उसमें ही रहना. ಅದರಲ್ಲೇ ಇರ್ರಿ. और किसी की बुलाहट थोड़ी सी चमकने वाली है, ಬೇರೆದವ್ರದೊಂದು ಕರುವಿಕೆ ಭಾಳ ಮಂಚೋದಾಗೈತ್ರಿ. और किसी की बुलाहट थोड़ी बड़ी है और चमकने वाली है, बहुत ज्ञानी है, एनकाउंटर्स है वगैरह वगैरह वगैरह. ಬೇರೆದವ್ರದೊಂದು ಸೇವೆ ಅದು ಭಾಳ ಒಂದು ದೊಡ್ಡದೈತ್ರಿ, ಅದ್ರ ಭಾಳ ಮಿಲ್ಸ ಐತ್ರಿ, ಅದ್ರಾಗ ಭಾಳ ಒಂದು ದರ್ಶನ ಕನಸುಗಳು ಇಂಥವೆಲ್ಲ ಅದ್ಭುತಗಳು ಅದಾವ್ರಿ. कोशिश मत करो आपका ऑफिस छोड़ के उसके ऑफिस में प्रवेश करना. ಇದ್ರ ಅವ್ರು ನಿಮ್ಮದು ಬಿಟ್ಟು ಕೇಶ್ ನೀವು ಅವ್ರ ಒಂದು ಕಚೇರಿಗೆ ಹೋಗಕ್ಕೆ ನೀವು ವಿಚಾರ ಮಾಡಕ್ ಹೋಗ್ಬೇಡಿ. ऑफिस ऑफ मोजेस, ಮೋಶೆ कार्यालय उसका जो बुलाहट है, ಕಚೇರಿ ಬೋಲ್ತೇವೆ ಸರ್ ಕನ್ನಡ. ओके ओके हाँ.
ಮೋಶೆ ಒಂದು ಕಚೇರಿ मिरियम का जो ऑफिस कार्यालय है, ಮತ್ತು ಮಿರಿಯಮ್ಮನ ಒಂದು ಕಚೇರಿ ಏನಿತ್ತು, एरन का है, ಅರುಣ್ ಒಂದಿತ್ತು. ये डिफरेंट है. ಅವ್ರು ಬೇರೆ ಬೇರೆ ಇದ್ದು ರೀ. मोजेस इज अ प्रॉफिट, ಮೋಶೆ ಒಬ್ಬ ಪ್ರವಾದಿಗಿದ್ದ, एरन इज प्रीस्ट, ಅರುಣ್ ಒಂದು ಯಾಜಕನಾಗಿದ್ರೆ, और मिरियम आराधना करने वाले. ಮತ್ತು ಮಿರಿಯಮ್ಮನಿಗೆ ಆರಾಧನೆ ಮಾಡಿಸಬೇಕು. तीनों पे परमेश्वर का अनॉइंटिंग है, ಮತ್ತು ಮೂರು ಜನರ ಮೇಲೆ ದೇವರ ಒಂದು ಅಭಿಷೇಕ लेकिन ಇತ್ತು. अलग अलग ऑफिसेस में. ಅದ್ರ ಬೇರೆ ಬೇರೆ ಒಂದು ಕಚೇರಿಗಳಲ್ಲಿ मिरियम क्या करती है? ಮಿರಿಯಮ್ ಏನು ಮಾಡಿದ್ರು, मोजेस के ऑफिस में जाने की सोचती है, ಮಿರಿಯಮ್ ಮೋಶೆ ಆಫೀಸ್ಗೆ ಹೋಗಿ ವಿಚಾರ ಮಾಡಿಡ್ರಿ. और जैसे ही वो उसका ऑफिस छोड़ देती है, ಯಾವಾಗ ತಾನು ಆಫೀಸ್ ಬಿಟ್ಟಳು, केवल परमेश्वर मूसा से बात नहीं करता, मुझसे भी करता है ना. ಅವಾಗ ಕೆಂದಳು ಬರೀ ದೇವ್ರ ಜೊತೆ तो इसका मतलब है ಮೋಶೆ मूसा को हटा के उसके ऑफिस में वो खुद बैठने की सोच रही है. ಆಕೆ ಹಿಂಗೆ ವಿಚಾರ ಮಾಡ್ತಾನೆ, ನಾವು ಮೋಶನ್ ತೆಗೆದ ನಾವು ಆಫೀಸ್ನ आपकी जो ಹೋಗ್ಕೊಂಡಿರ್ತೇವೆ. बुलाहट है, ನಿಮ್ಮ ಮೇಲೆ ಏನು ಕರಿವಿಕೆ ಇದೆಯೋ, जो बुलाहट है, ನಿಮ್ಮ ಕರಿವಿಕೆ वहाँ पर ही प्रोटेक्शन आता है. ಅಲ್ಲಿ ಒಂದು ಪ್ರೊಟೆಕ್ಷನ್ ಒಂದು ಬರ್ತೈತಿ. कोई दूसरा कोई और कार्य करता है ಬೇರೆದವ್ರು ಯಾರು ಬಂದ್ರೆ जिसकी कृपा आप पर नहीं है, ಅದ್ರ ಕೃಪೆ ನಿಮ್ಮ ಮೇಲಿಲ್ಲ, अगर आप वो करने की सोचोगे ಅದನ್ನ ನೀವು ಮಾಡಕ್ ವಿಚಾರ ಮಾಡಿದ್ರು तो गलत होगा. ಅದು ಭಾಳ ತಪ್ಪಾಗ್ತೈತ್ರಿ. आपके ऊपर जो कृपा है ನಿಮ್ಮ ಮೇಲೆ ಏನು ಕೃಪೆ ಐತಿಯೋ उसमें बने रहिए, ಅದ್ರಾಗ ಇರ್ರಿ, उसमें बढ़िए, ಅದ್ರಾಗ वो ಹೆಚ್ಚಾಗ್ರಿ. भी बहुत यूनिक है. ಅದು ಭಾಳ ಬೇರೆ ಐತ್ರಿ, समझिए ಅದ್ ತಿಳ್ಕೊರಿ. आपके ऊपर जो यूनिक ग्रेस है उसको समझिए. ನಿಮ್ಮ ಮೇಲೆ ಏನು ಬೇರೆ ವಿಶೇಷ ಕರಿವಿಕೆ ಅಂತ ತಿಳ್ಕೊರಿ, ಅದು ಕೃಪೆ ಅಂತ अपने ತಿಳ್ಕೊರಿ. ऑफिस को मत छोड़िए. ನಿಮ್ಮ ಕಚೇರಿ ಬಿಡಾಕ್ ಹೋಗ್ಬೇಡ್ರಿ. हालेलुया. ಅಲ್ಲೆಲ್ಲೂಯ್ಯ. आप समझ रहे मेरी बात ನೀವು को? ತಿಳಿಯಾಯ್ತಿರೇನ್ರದ? जब हम आत्मिक क्षेत्र में बढ़ने लगते ನಾವು हैं ಆತ್ಮಿಕ ರೀತಿಯಲ್ಲಿ ಯಾವಾಗ ಬೆಳಿತೇವೋ तो सबसे पहले अटैक आता है. ಮೊದಲೇದಾಗಿ ಒಂದು ಅಟ್ಯಾಕ್ एक ಬರ್ತೈತಿ. विचार कॉमनली आते हुए देखा ಒಂದು है, ವಿಚಾರಗಳು ಬರ್ತಾವ್ರಿ. आई एम आल्सो, ನಾನು ಕೂಡ मैं भी उसके जैसा हूँ, या फिर मैं भी उसके जैसी हूँ. ನಾವು ಹಿಂಗ್ ವಿಚಾರ मैं ಮಾಡ್ತೇವೆ, भी ನಾನು वो कर सकती हूँ, मैं भी वो कर सकता हूँ. ನಾನು ಹಂಗತ್ಲೆ ಇದ್ದೇನೆ, ನಾನು ಅಕ್ಕಿನ ಗತ್ಲೆ ಇದ್ದೇನೆ, ನಾನು ಇದನ್ನ ಮಾಡ್ಬೋದು, ನಾನು ಅದನ್ನ ಮಾಡ್ಬೋದು ಅಂತ. मैं भी, ये नानू वर्ड कूड़ा। आत्मिक क्षेत्र में गलत है, ನಾನು ಕೂಡ ಅಂತ ಇದು क्योंकि मैं भी ये वर्ड जब आता है तो वहां पर आता है कंपटीशन. ನಾವು ಯಾವಾಗ Pride. ನಾವು ಯಾವಾಗ ನಾನು ಕೂಡ ಮಾಡ್ತೇನೆ ಅಂತ ನಾವು ವಿಚಾರ ಮಾಡ್ತೇವೆ, ಅಲ್ಲಿ ಒಂದು ಷರತ್ स्पर्धा. ಸ್ಪರ್ಧೆ ಬರ್ತೈತಿ, ಮತ್ತು ಗರ್ವ ಬರೋದಾಗಿರ್ತೈತಿ ರೀ. तो हमें उसके लिए नहीं बुलाया है ಅದಕ್ಕೆ ನಮ್ಮ ದೇವ್ರ ಅದಕ್ಕೆ ಕರೆದಿಲ್ಲ. किसी के साथ फाइट करके हम लोग आगे चले गए, या फिर खुद को प्रूव करे कि मैं इससे बेटर हूँ. ನಾವು ಯಾರ ಜೊತೆ ಹೋರಾಡಕ್ಕೂ ನಾವು ಅಂತೀವನು ಭಾಷೆ ಏನಿದೆ ನಮ್ಗೆಲ್ಲ ಗೊತ್ತೈತಿ ಅಂತ ನಾವು ಇದ್ರ ದೇವ್ರು ನಮ್ಗೆ ಕರೆದಿಲ್ರಿ, इसके लिए नहीं बुलाया. ಅದಕ್ಕೆ ಕರೆದಿಲ್ರಿ. खुद को प्रूव करने की मत सोचो. ನಿಮ್ಮನ್ನ ನೀವು ಸಾಬೀತು ಪಡಿಸಕ್ परमेश्वर आपको साबित करके दिखाएगा. ದೇವರು ಸಾಬೀತು ಪಡಿಸ. क्या आपने रिगमन नहीं पढ़ा? ನೀವು ಅದನ್ನು एक्सोडस. ವಿಮೋಚನೆ ಕಂಡು ಓದಲಿಲ್ಲ. किस प्रकार से परमेश्वर ने मूसा को दिखाया, फिरौन को, कि मैं उसके साथ हूँ. परमेश्वर ने दिखाया. ಯಾವ ರೀತಿ ಪರೋನು ದೇವ್ರು ತೋರಿಸ್ಕೊಟ್ರಿ, ನಾ ಮೋಶೆ ಜೊತೆ ಇದೇನಂತ ನೀವು ನೋಡ್ಲಿಲ್ಲ ಏನ್ರಿ? क्या आप नहीं चाहते कि वो परमेश्वर आपको प्रदर्शित करे लोगों के सामने कि वो आपके साथ है? ಈಗ ನಿಮ್ಗೆ ಇಷ್ಟ ಇಲ್ಲೇನ್ರಿ ದೇವ್ರು ತೋರಿಸ್ಕೊಡ್ಲಿ ನಿಮ್ಮ ಜೊತೆ ಯಾವ ರೀತಿ ನಾ ಅದೇನಂತ ಅನ್ಯ ಜನರಿಗೆ. हालेलुया. ಹಾಲೆಲೂಯಾ. तो आपका जो ऑफिस है, आपका जो बुलाहट है आपकी, ನಿಮ್ದೇನು ಕರಿವಿಕೆ ಐತಿ, ನಿಮ್ಮೇನು ಆಫೀಸ್ ಐತ್ರಲ್ಲ उसमें रहिए. ಅದ್ರಾಗ ಇರ್ರಿ. जैसे मैंने बताया कि मोजेस का ऑफिस अलग था, मिरियम का अलग था, और एरन का अलग था. ಅದಕ್ಕೆ ನಾನು ನಿಮ್ಗೆ ಹೇಳ್ರಿ, ಮೋಶೆದು ಮತ್ತು ಮಿರಿಯಮ್ದು ಮತ್ತು ಅರುಣ್ ಆಫೀಸ್ ಅವು ಬೇರೆ ಬೇರೆ ಇದ್ದು ಅಂತ. अभी देखो, मिरियम भी आराधना करती है, वो भी इजराइल को लीड करती है. ಅಲ್ಲಿ ನೋಡ್ರಿ, ಮಿರಿಯಮ್ಗೆ ಅದು ಆಕೆ ಆರಾಧನೆ ಮಾಡ್ತಾಳೆ ಮತ್ತು ಇಸ್ರಾಯೇಲ್ ಜನರಾಕಿ ಆರಾಧನೆ ನಡೆಸ್ತಾಳ್ರಿ. याजक है जो भी इजराइल को लीड करता है. ಮತ್ತೆ ಈ ಯಾಜಕನಾದ ಅರುಣ್ ಕೂಡ ಇಸ್ರಾಯೇಲ್ ಜನರು ನಡೆಸ್ತಾ ಇದ್ದಾನ್ರಿ. मोजेस इज अ प्रॉफिट, वो भी लीड करता है. ಮೋಶೆ ಪ್ರವಾದಿಗಿದ್ದ ಅವ ಇಸ್ರಾಯೇಲ್ ಜನರು ನಡೆಸತ್ತದ್ರಿ. लेकिन ಆದ್ರೆ मूसा से परमेश्वर मुख से मुख बात करता है. ಆದ್ರೆ ಮೋಶೆ ಜೊತೆ ದೇವ್ರ ಮುಖಾಮುಖಿಯಾಗಿ ಮಾತಾಡೋದು. इसकी ईर्ष्या ಆದ್ರೆ ಇವ್ರ ವಿಷಯ उसके मन में आई, ಅವಾಗ ಅವ್ರ ಹೃದಯದಾಗ ಬಂತ್ರಿ. और कारण था ये. ಏನ್ ಕಾರಣ ಇತ್ತಂದ್ರೆ, लेकिन कारण लगाया क्या? ಆದ್ರೆ ಈ ಕಾರಣ ಇತ್ತಂದ್ರೆ ಏನಂತಂದ್ರೆ, शादी की. ಆದ್ರೆ ಮೋಶೆ ಮದುವೆ ಮಾಡ್ಕೊಂಡಂತ ಅವ್ರ ಕಾರಣ ಹುಡುಕಿ. बहुत सारे लोग ಆದ್ರೆ ಬಾಳ ಜನರು आपके अगेंस्ट बोलने के लिए ನಿಮ್ಮ ವಿರುದ್ಧ ಮಾತಾಡಕ उनको कारण नहीं मिलेगा, ಅವ್ರ ಕಾರಣ ಇಲ್ರಿ. और वो किसी भी कारण को लेकर आपको जिस क्षेत्र में आपको खींचना है वहां पर अटैक करेंगे. ಏನ್ರ ಕಾರಣ ಹುಡುಕಿ ಅವ್ ಏನ್ರ ಒಂದು ಸಂಗತಿಗಳು ನಿಮ್ಮ ಜಗ್ಗಾಕ ಅವ್ರು ನೋಡ್ತಿರ್ತಾರ್ರಿ. हमारा युद्ध लोगों से नहीं है, ನಮ್ ಯುದ್ಧ ಮನುಷ್ಯರ ಕೂಡ ಇಲ್ರಿ, आत्मिक है. ಆತ್ಮಿಕ ರೀತಿ ಐತ್ರಿ. दुनिया को मनुष्य की सामर्थ्य नहीं चाहिए, ಈ ಲೋಕ ಮನುಷ್ಯನ ಶಕ್ತಿ ಬೇಡ್ರಿ, उनको परमेश्वर की सामर्थ्य चाहिए. ಅವ್ರ ದೇವ್ರ ಶಕ್ತಿ ಬೇಕ್ರಿ. उनको अलौकिकता देखनी है. ಅವ್ರು ಬೇರೆ ಒಂದು ಸಂಗತಿಯನ್ನು ಕಂಡುಕೊಳ್ಬೇಕ್ರಿ. वहां पर ही ಅಲ್ಲಿ कि परमेश्वर, हाँ, अभी परमेश्वर ने कहा कि तुम दोनों क्या करो, इधर आओ. तो परमेश्वर मेघ स्तंभ में उतर कर आया. कहाँ पर उतर कर आया? ओके, जो टेंट था उसके द्वार पर.
ಗುಡಾರದಲ್ಲಿ फिर परमेश्वर ने कहा वगैरह वगैरह वगैरह। ಅವಾಗ ದೇವ್ರು ಬಾಟ್ ಮಾತುಗಳು ಮಾತಾಡಿದನ್ರಿ ಇಲ್ಲಿ. अभी परमेश्वर कहाँ आता था? ಅವಾಗ ದೇವ್ರು ಎಲ್ಲಿ ಬರ್ತಾ ಇದ್ರಿ? होली ऑफ होली प्लेस में। ಬಹಳ ಪರಿಶುದ್ಧ ಸ್ಥಳದಾಗಿತ್ತು ಅಲ್ಲಿ ಬರ್ತಾ ಇದ್ರಿ. लेकिन अब परमेश्वर कहाँ पर आया है? ಈಗ ದೇವ್ರು ಎಲ್ಲಿ ಇಳಿದು ಬಂದನ್ರಿ? द्वार के पास। ಹೊರಗೆ ಬಂದನ್ರಿ. बाहर। ಬಾಗಿಲಂತ ಹೊರಗೆ. उनको आत एंट्री करने के लिए भी परमेश्वर ने समय दिया। ದೇವ್ರ ಒಳಗೆ ಬರಾಕ ಕೊಡ್ಲಿಲ್ರಿ. क्यों? ಯಾಕ್ರೆ? क्योंकि परमेश्वर ಯಾಕಂದ್ರೆ के दासों के प्रति बहुत ईर्ष्यावान है। ಯಾಕಂದ್ರೆ ದೇವ್ರು ತನ್ನ ದಾಸರ ಬಗ್ಗೆ ಭಾಳ ಒಂದು ವಿಷಯ ಇಟ್ಕೊಂಡ್ರಿ. कोई को बता इन दोनों को ಅವ್ರು ಅಲ್ಲೇನಿಲ್ಲ ಅಂತ ಹೇಳ್ತೀರಿ. आराधना करने वाली ಆರಾಧನೆ ಮಾಡೋಂಗೆ ಯಾಜಕ इनको भी बाहर रुका। ಅಲ್ಲೇ ಹೊರಗೆ ನಿಲ್ಸಿದ್ರು ಅವ್ರು. आप कितनी बड़ी होती ನಿಮ್ಮ ಕಿಮ್ಮತ್ ಎಷ್ಟಿದ್ರೆ ನೀವು ಅರ್ಥ ಮಾಡ್ಕೊಡ್ರಿ. है। आगे बढ़िए। ಮುಂದೂದ್ರಿ. नहीं वही 5 का बस। अभी यहाँ पर परमेश्वर ने उन दोनों को आगे बुलाया और दोनों वो आगे चले आए। ಅಲ್ಲಿ ದೇವ್ರಲ್ಲಿ ಬಂದ್ ಕೇಶ ಅವ್ರಿಬ್ರು ಮುಂದೆ ಕರೆದ್ರಿ. ಅವ್ರು ಮುಂದೆ ಬಂದ್ರಿ. ಇಬ್ರು आगे चले आए। ಅವ್ರು ಮುಂದೆ ಬಂದ್ರಿ. वो दोनों आगे चले आए ಅವ್ರು ಮುಂದೆ ಬಂದ್ರು. और फिर 9 वचन में हम लोग देखते हैं ನಾವು 9ನೇ ವಚನ ನೋಡ್ತೇವೆ. कि परमेश्वर की उपस्थिति उनमें से निकल गई ಅವಾಗ ಅವ್ರ ದೇವ್ರ ಸಾನ್ನಿಧ್ಯ ಅಲ್ಲಿಂದ ಮೇಲೆ ಹೋಗೋದನ್ನ ನೋಡ್ತೇವ್ರಿ. और मिरियम यहाँ पर कोट से भर गई। ಅವಾಗ ಮಿರಿಯಮ್ಗೆ ಬೆಳಕು ಹೈತು ಬಿಟ್ಟಿದ್ರಿ. ಅವಾಗ और मिरियम कोट से भर गई। ಮಿರಿಯಮ್ಗೆ ಬೆಳಕು ಹೈತು. आरोन क्यों नहीं? ಆರೋನ್ಗೆ ಯಾಕೆ ಏನು ಆಗ್ಲಿಲ್ಲ? दोनों ने बात की ना। ಅವರು ಮಾತಾಡಿದ್ದಿಲ್ಲ. दोनों ने बात की। हाँ, आरोन भी मतलब- होना चाहिए था। ಇಬ್ರು ಮಾತಾಡಿದ್ರು. ಆರೋನ್ಗೆ ಆಗ್ಬೇಕಾಗಿತ್ತು. मिरियम क्यों? ಮಿರಿಯಮ್ಗೆ ಅಷ್ಟೇ ಯಾಕೆ? क्या कारण है आरोन नहीं हुआ मिरियम ही हुई? ಯಾಕೆ ಹಿಂಗಾಯ್ತ್ರಿ? ಬರೀ ಹಾಗೆ ಮಿರಿಯಮ್ಗೆ क्या ಎಟ್ಟಾತು, आपको ಆರೋನ್ಗೆ चाहिए या फिर आप घर जाके ढूंढेंगे? ನಿಮ್ಗೆ ಬೇಕೋ ನಿಮ್ಗೆ ಮನೆಗೆ ಹೋಗಿ ಹುಡುಕ್ಯಾಡೋರು ನೀವು? ಬೇಕೇನ್ರಿ? ಬೇಕಾ? ಬೇಕು. चाहिए। ಹಾಂ ಬೇಕು. ओके इसीलिए तो यहाँ पर हूँ। ಅದಕ್ಕೆ ನಾನು ನಿಂತಿದ್ದೇನೆ ಕೊಡಾಕ. जैसे ही वचन कहता है कि परमेश्वर की उपस्थिति निकल गई ಯಾವಾಗ ನಾವು ನೋಡ್ತೇವೆ ದೇವ್ರ ಸಾನ್ನಿಧ್ಯ ಮ್ಯಾಗ ಹೋತು, और फिर मिरियम कोट से भर गई। ಅವಾಗ ಮಿರಿಯಮ್ಗೆ ಬೆಳಕು ಹೈತು. फिर आरोन ने पीछे मुड़ के देखा ಅವಾಗ ಆರೋನ್ ಹಿಂತಿರುಗಿ ನೋಡಿದ್ರೆ तो कोट से भर गई। ಆಕಿ ಬೆಳಕು ಹತ್ತಿತ್ತ. अच्छा आपने पढ़ा नहीं 5 वचन में परमेश्वर ने क्या कहा था ಅಲ್ಲಿ उनसे? ನೀವು ಊದಿರಲಿಲ್ಲ. ದೇವ ಚಿನ್ನ ಏನು ಬರೆದಿದೆ ಅಂತ परमेश्वर- ದೇವ್ರ ಏನು ಮಾತಾಡಿದಾನೆ, ಏನು ಹೇಳಿದಂತ ಕೇಳ್ರಿ. हाँ हाँ ओके हाँ ओके परमेश्वर ने उन दोनों को आगे बुलाया। ಅವ್ರನ್ನ ಇಬ್ರನ್ನ ಮುಂದೆ वो ಕರೆದ್ರಿ. दोनों आगे आ ಅವ್ರು गए। ಮುಂದೆ ಬಂದ್ರು. लेकिन 9 वचन कहता है 9ನೇ ವಚನದಾಗ ನೋಡ್ತೇವೆ जब परमेश्वर की उपस्थिति निकल गई ಯಾವ ದೇವ್ರ ಮ್ಯಾಗ ಹೋದ, आरोन ने मुड़ के देखा ಆರೋನ್ ಹಿಂತಿರುಗಿ ನೋಡಿದ್ರೆ वो कोट से भर गई। ಆಕಿ ಬೆಳಕು ಹತ್ತಿತ್ತ. ऐसा मतलब दोनों को आगे बुलाया था। ಇಬ್ರಿಗೂ ಮುಂದೆ ಕರೆದಿದ್ರಿ ದೇವ್ರ. मिरियम 2 स्टेप पीछे रहे। ಆದ್ರೆ ಮಿರಿಯಮ್ ಹಿಂದೆ ನಿಂತೇಳ್ರಿ. क्यों? ಯಾಕ? क्या वजह थी? ಏನೈತೆ ವಿಷಯ? जब यो। मनुष्य को ऐसे लगता है मनुष्य को ऐसे लगता ಯಾವ है ಮನುಷ್ಯ ಹಿಂಗ ಅನಿಸ್ತೈತಿ, कि वो जो कर रहा है वो सही है भले परमेश्वर करेक्शन करे। ನಾ ಮಾಡೋದು ಬರೋಬ್ಬರ ಐತಂತ ಯಾವಾಗ ಅದನ್ನ ತಿಳ್ಕೊತಾನ ದೇವ್ರ ಎಲ್ಲ ಮಾಡ್ಲಿ ಅಂತ ಅವಾಗ ಇದೆಲ್ಲ ಹಂಗದು. तो ये जो प्राइड है ಇದನ್ ಗರ್ವ ಐತಿ, वो परमेश्वर के विरुद्ध विद्रोह करने के लिए हमें खड़ा करता है। ಇದು ದೇವ್ರ ವಿರುದ್ಧವಾಗಿ ನಾವು ಒಂದು ದ್ರೋಹ ಮಾಡೋದಕ್ಕಾಗಿ ನಮಗೆ ಸಹಾಯ ಇದು ನಡೆಸ್ತೈತ್ರಿ. तो उस विद्रोह का हर्ष क्या हुआ हमने देखा। ಅವ್ರು ಮಾಡಿದ ಅದು ಕಾರ್ಯಕ್ಕೆ ಏನಾಯ್ತು ನೀವು ನೋಡಿದಿರಿ. हर्ष क्या हुआ देखा। ಅವ್ರ ಪರಿಸ್ಥಿತಿ ಏನಾಯ್ತು ನಿಮ್ಗೆ ಗೊತ್ತಾಯ್ತು. वो भर गई कोट से भर गई। ಬೆಳಕು ಆಯ್ತಿದ್ರು. तो जब हमें परमेश्वर के पास आना है ಯಾವಾಗ ನಾವು ದೇವ್ರ ಕಡೆ ಬರ್ತೇವೆ तो हमें ನಾವು इस प्रकार से आना है ಹೆಂಗ್ ಬರ್ಬೇಕು? जैसे आरोन आया। ಯಾವ ರೀತಿ ಆರೋನ್ ಬಂದलो ಅದ್ರ ತಿನ್ನೋ उसको ಬರ್ಬೇಕು. पता था ये परमेश्वर है, ये अनुग्रह से भरा हुआ परमेश्वर है। ಅವ್ನ್ ಗೊತ್ತಿದ್ರೆ ದೇವ್ರ ಪಾಪ ಕೃಪೆಯಿಂದ उन्हें पता है ತುಂಬಿದ. गलती की है, ನಾವು ತಪ್ಪು ಮಾಡಿದ್ದೇನ್ರಿ. उन्होंने आगे बुलाया, हमें आगे जाना है, ನಾವು ದೇವ್ರ ಕರೆದನ್ನ ಮುಂದೆ ಹೋಗ್ಬೇಕು. इसलिए वो बच गया। ಅದಕ್ಕೆ ಅವ್ನು ಉಳಿದ್ರಿ. जैसे कि मिरियम ने उसका ऑफिस छोड़ के मोजेस के ऑफिस में एंट्री करने की कोशिश की। ಮಿರಿಯಮ್ ಯಾವ ರೀತಿ ತನ್ನ ಕಚೇರಿ ಬಿಟ್ಟು ಮೋಶೆ ಕಚೇರಿಗೆ ಹೋಗಕ್ಕೆ ಇಷ್ಟಪಟ್ಟಳು, बी केयरफुल, ಅದ್ರ ಎಚ್ಚರಿಕೆ ಆಗಿರಿ. आपको अपने ऑफिस में रहना। ನಿಮ್ಮ ಆಫೀಸ್ದಾಗ ನೀವು ಇರಬೇಕಂತ ನೀವು ತಿಳ್ಕೊಬೇಕು. किसी की बुलाहट ग्लैमरस है, फेमस है, यूट्यूब है, फेसबुक पे है, वगैरह वगैरह है, इसलिए आप भी वो मत कोशिश करो आपकी कृपा छोड़ के दूसरों की कृपा में प्रवेश करने की। ನೀವು ದೇವ್ರು ಬೇರೆ ಜನರು ನೀವು ನೋಡಬೇಕು. ದೇವ್ರು ಅವ್ರು ಆ ರೀತಿ ಕರೆದಾನ ಯೂಟ್ಯೂಬ್ದಾಗ ಫೇಸ್ಬುಕ್ದಾಗ ಅವ್ರು ಭಾಳ ಮಿಂಚಾತಾರ ಅಂತಂದ್ರೆ ನಿಮ್ಮದೊಂದು ಬಿಟ್ಟಿಕೇಶನ್ ನೀವು ಅವ್ರ ಇದ್ರಾಗ ಅವ ಹಿಂಗೆ ಮಾಡ್ತಾನೆ ಮಾಡಕ್ ಹೋಗಕ್ ಹೋಗ್ಬೇಡ್ರಿ. हमें अभिषेक इसलिए नहीं किया गया ದೇವ್ರು ನಮಗೆ ಇದು ताकि ಅಭಿಷೇಕ हम फेमस हो। ನಾವು ಒಂದು ಬ್ಯಾಳ ನಮ್ಮ ನಾವು ಫೇಮಸ್ ಮಾಡ್ಕೋಬೇಕಂತ ದೇವ್ರು ನಮ್ಗೆ अभिषेक ಕರೆದಿಲ್ಲ. इसलिए किया गया है ताकि यीशु के नाम का प्रचार हो। ನಾವು ದೇವ್ರ ಹೆಸರು ನಾವು ಪ್ರಚಾರ ಮಾಡ್ಬೇಕಂತ ದೇವ್ರು ನಮ್ಮನ್ನ ಅಭಿಷೇಕ ಮಾಡಿದ್ದಾನ್ರಿ. हमें अभिषेक इसलिए किया गया है ದೇವ್ರು ನಮ್ಮ ಅಭಿಷೇಕ ಮಾಡಿದ್ದಾನೆ. ಇದಕ್ಕೆ ताकि ಮಾಡಿ हम एक दूसरे को
उठाए, ನಾವು ಒಬ್ಬರೊಬ್ಬರು ಕೈ ಇಟ್ಟು ಮ್ಯಾಲೆ ಎಬ್ಸ್ಬೇಕ್ರಿ. इसलिए नहीं ಇದಕ್ಕಲ್ಲ कि हम एक दूसरे को कंपटीशन करें. ನಾವು ಒಬ್ಬರನ್ನ ನಾವು ಕಾಂಪಿಟೇಷನ್ ಮಾಡಬೇಕಂತಿಲ್ಲ. हालेलुया. ಹಾಲೆಲೂಯಾ. परमेश्वर आप सभी को आशीष करे. ದೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. इन बातों को हमेशा ध्यान में रखिए. ಇದನ್ನ ಭಾಳ ನೆನಪಿನಾಗ ಇಟ್ಕೊರಿ. जो जो सीखा है, ಏನೇನು ಕಲ್ತಿದ್ದೀರೋ विश्वास के बगैर आप एक स्टेप भी आगे नहीं जा सकते. ನಂಬಿಕೆ ಇಲ್ಲದ ನೀವು ಒಂದು ಹೆಜ್ಜೆನೂ ನಿಮ್ಮ ಮುಂದೆ ಹೋಗಕ್ಕೆ ಆಗೋದಿಲ್ರಿ. तो विश्वास के साथ चलिए, ನಂಬಿಕೆಯಿಂದ ನಡ್ರಿ. परमेश्वर से प्रेम कीजिए. ದೇವ್ರ ಜೊತೆ ಪ್ರೀತಿ ಮಾಡಿ हर ದೇವ್ರ एक बात में ಎಲ್ಲ ವಿಷಯದಲ್ಲಿ परमेश्वर की सुनिए, ದೇವ್ರ ಮಾತು ಕೇಳ್ರಿ. उसकी उपस्थिति के लिए हमेशा तरस से भर जाइए. ಅವ್ರ ಉಪಸ್ಥಿತಿಗಾಗಿ ನೀವು ಯಾವಾಗಲೂ ಹಸುದಿಂದ ನೀವು ಒಂದು केवल आप ही नहीं, ನೀವು ಅಷ್ಟೇ ಅಲ್ಲ, ऐसे बहुत हजारों लोग हैं ಭಾಳ ಮಂದಿ ಇದಾರೆ. ನೀವು ಅಷ್ಟೇ ಅಲ್ಲ, जो आपकी बाहर आने की वेट कर रहे हैं. ನೀವು ಹೊರಗೆ ಬರೋದವ್ರು ಹದಿಗೆ ಹೇಳ್ತಾರೆ ಇಲ್ಲಿ. वो तरस रहे कि आप कब यहाँ से बाहर आए. ಅವ್ರು ಅದು ಹದಿಗೆ ಹೇಳ್ತಾರೆ ಭಾಳ ತಗೋಕದಿಂದ ನೀವು ಯಾವಾಗ ಇದನ್ನ ಬಿಟ್ಟು ನೀವು ಹೊರಗೆ ಬರ್ತೀರಿ ಅಂತ. यहाँ से जाने की कितने लोगों की इच्छा है. ಇಂದ ಹೊರಗೆ ಹೋಗಿ ಎಷ್ಟು ಮಂದಿ ಇಷ್ಟಪಡತ್ತೀರಿ ಈ ಕ್ಯಾಂಪ್ ಬಿಟ್ಟು. यहाँ पर और एक 2 दिन कैंप ले ले या फिर आज ही जाने की किसकी इच्छा? ಇನ್ನೊಂದು 2 ದಿವಸ ಕ್ಯಾಂಪ್ ಇರಬೇಕು, ಇವತ್ತು ಬಿಟ್ಟು ಹೋಗ್ಬೇಕಂತ ಎಷ್ಟು ಮಂದಿ ವಿಚಾರ ಮಾಡತ್ತೀರಿ ನೀವು? किसी की इच्छा नहीं जाने की. ಯಾರಿಗೆ ಹೋಗಕ್ಕೆ ಇಷ್ಟ ಐತೇನ್ರಿ ಇಲ್ಲ? नहीं है ना? हाँ या ना? कुछ तो बोले नहीं है. ಇಲ್ಲ, आपको धक्का मार के बाहर निकालेंगे. ನೀವು ಒದ್ದು ಹೊರಗೆ ಹಾಕ್ತೀವ್ರ ಇಲ್ಲ. लोगों को हिलाओ. ನೀವು ಕೈ ಕಲಿಸಿದ್ರೆ ನೀವು ಹೊರಗೆ ಹೋಗಿ ಜನರು ಅಲ್ಲಾಡ್ಸ್ಬೇಕಂತ. ಹಾಲೆಲೂಯಾ. हालेलुया. ಹಾಲೆಲೂಯಾ. हजारों लोग आपकी बात जो रहे हैं, ಸಾವಿರಾರು ಜನರು ನಿಮ್ಗೆ ಹದಿಗೆ ಹೇಳ್ತಾರೆ ನಿಮ್ಮ ಬಗ್ಗೆ. वो वेट कर रहे हैं आपके आने का. ನೀವು ಬರೋ ಹದಿಗೆ ಹೇಳ್ತಾರೆ ಅವ್ರು. वो वेट कर रहे हैं. ಹದಿಗೆ ಹೇಳ್ತಾರೆ. लड़के को क्या पता था ಅವ್ನು ಕುಂಟಿಗೆ ಏನು ಗೊತ್ತಿತ್ತು? उसका क्या होने वाला ಅವನ है? ಜೊತೆ ಏನಾಗೋದಿದೆ? वो तो सिर्फ भीख मांग रहा ಅವ್ನು था. ಬರೀ ಕೊಂಡು ಭಿಕ್ಷೆ ಬಿಡಾಕಿದ್ರು. उसको मिला क्या? ಅವ್ನು ಸಿಕ್ತೇವೆ ನಮ್ಗೆ. उसके विचारों से भी बहुत नीचे वाला. ಅವ್ನು ವಿಚಾರ ಮಾಡ್ತಿದ್ದ ದೊಡ್ಡದು ಅವ್ನು ಸಿಕ್ತರು. आपके घर वालों को क्या पता कि मेरा आगे क्या होने वाला ನಿಮ್ಮ है? ಮನೆಯವ್ರಿಗೆ ಏನು ಗೊತ್ತೈತ್ರಿ ಮನೆಗೆ ಬಂದು ವಿಷಯ ಏನಾಗ್ತೈತಿ ಅಂತ? वो सोचते हैं प्रार्थना के लिए गए आएंगे, ನಾವು ಅವ್ರು ತಿಳ್ಕೊತಿರ್ಬೇಕು, ಬರೀ ಪ್ರಾರ್ಥನೆ ಮಾಡಕ್ಕೆ वो ಹೋಗಿದ್ದಾನಪ್ಪ. देखेंगे लंगड़े खड़े हो रहे हैं. ಅವ್ರು क्यों? ये मुर्दे जिलाए जा रहे हैं. ಸತ್ತವ್ರು ನೆಪ್ಸೋದವ್ರು ನೋಡ್ತಾರ್ರಿ. आप वो पीढ़ी हो. ಅದ ಜನಾಂಗ ನೀವು ಹೋಗಿದ್ದೀರಿ, ಅದ ಜನರು ನೀವು ಹೋಗಿದ್ದೀರಿ. ಹಾಲೆಲೂಯಾ. आप वो पीढ़ी हो. ನೀವು ಅಂತ ಜನರಾಗಿದ್ದೀರಿ. आप वो पीढ़ी हो. ನೀವು ಅದ ಜನಾಂಗದವ್ರು. जो जाएंगे. ಆ ಸಂತತಿ ನೀವು ಮುಂದೆ ಹೋಗಿ. Actually वापस नहीं ನೀವು आएंगे. ಖಾಲಿ ಬರೋದಿಲ್ರಿ ವಾಪಸ್. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. आप वो पीढ़ी हो ನೀವು ಅಂತ ಜನರಾಗಿದ್ದೀರಿ. जो राजाओं को भी दिशा देंगे. ರಾಜಾರಿಗೆ ನೀವು ಹಾದಿ ತೋರಿಸ್ತೀರಿ. अब वो पीढ़ी हो ನೀವು ಅಂತ ಜನಾಂಗದವರು. जैसे राजा भी आपके सामने झुकेंगे. ನಮಗೆ ರಾಜವು ನಿಮ್ಮ ಮುಂದೆ ಅಡ್ಡು ಬೀಳ್ತಾರ್ರಿ. वो पीढ़ी हो ನೀವು ಅಂತ ಜನರಾಗಿದ್ದೀರಿ. देश को ದೇಶಗಳನ್ನು उसकी गिरी हुई स्थिति में भी खड़ा करेंगे. ಬಿದ್ದಂಥ ಸ್ಥಿತಿಯಿಂದ ನೀವು ಮೇಲೆತ್ತೀರಿ. जोसेफ के जैसे आप वो पीढ़ी हो. ಅಂತ ಜೋಸೆಫ್ನಂಥ ಜನರು ನೀವು ಪೀಡಿಲಿ ಹೋಗಿದ್ದೀರಿ. सभी को आशीष करें. ದೇವರನ್ನೆಲ್ಲ ಆಶೀರ್ವಾದ ಮಾಡಿ.